ನಾನು ಬೆಂಗಳೂರಿನಲ್ಲಿದ್ದಾಗ ರಾಜಕಾರಣಿಗಳ ಜೊತೆ ಕೆಲಸ ಮಾಡಿದೆ. ಸಿನಿಮಾ ಕ್ಷೇತ್ರ, ಪೊಲೀಸ್ ಅಧಿಕಾರಿಗಳು, ಕ್ರೀಡಾಪಟುಗಳು, ಮಾಧ್ಯಮದವರು, ಬಿಸ್ನೆಸ್ ಮ್ಯಾನ್, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವ ಒಂದು ಅವಕಾಶ ನನಗೆ ಸಿಕ್ತು. ಅವಾಗ ಆ ಸಾಧಕರಲ್ಲಿ ನಾನು ಸಾಮಾನ್ಯವಾಗಿ ಕಂಡುಕೊಂಡಂಥ ವಿಚಾರ ಏನಪ್ಪಾ ಅಂದರೆ, ಸಿನಿಮಾ ಕ್ಷೇತ್ರದವರ ಜೊತೆ ಇದ್ದಾಗ ಅವರು ಸಿನಿಮಾದ ಬಗ್ಗೆನೇ ಮಾತನಾಡ್ತಾ ಇದ್ರು, ರಾಜಕಾರಣಿಗಳು ರಾಜಕಾರಣದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರು, ಪೊಲೀಸ್ ಅಧಿಕಾರಿಗಳು ಅವರ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ರು, ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಸಾಧನೆ ಮಾಡಲು ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಉದ್ಯಮಿಗಳು ಹೇಗೆ ಹೊಸ ಹೊಸ ಬಿಸ್ನೆಸ್ ಶುರು ಮಾಡಿ ಹಣ ಮಾಡುವುದರ ಬಗ್ಗೆ ಮಾತನಾಡ್ತಾ ಇದ್ರು. ಎಲ್ಲರೂ ಕೂಡ ಅವರವರ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರೆ ಮತ್ತು ಕೆಲಸವನ್ನು ಮಾಡ್ತಾರೆ. ಆದರೆ ಈ ಲೈಫಲ್ಲಿ ಏನೂ ಕೂಡ ಸಾಧನೆ ಮಾಡದವರು, ಅವರಿಗೆ ಒಂದು ಕ್ಷೇತ್ರದ ಬಗ್ಗೆ ಆಸಕ್ತಿ ಇರುತ್ತೆ, ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಬೇರೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಅವರು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ. ಇದರಿಂದ ಅವರಿಗೆ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುವುದಿಲ್ಲ, ಏನು ಕೂಡ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತಹ ಜನರನ್ನು ಹುಡುಕಿ ಆ ಕ್ಷೇತ್ರದ ಬಗ್ಗೆನೇ ಮಾತನಾಡುವಂತಹ, ಅದರ ಬಗ್ಗೆನೇ ಆಲೋಚನೆ ಮಾಡುವ, ಅದರ ಬಗ್ಗೆನೇ ಕೆಲಸ ಮಾಡುವ ಜನರೊಂದಿಗೆ ಬೆರೆತರೆ ನಿಮ್ಮ ಜೀವನ ಕೂಡ ಸುಲಭವಾಗಿರುತ್ತೆ, ನೀವು ಸಕ್ಸಸ್ಫುಲ್ ಕೂಡ ಆಗ್ತೀರಾ. ಯಾಕೆಂದ್ರೆ ನೀವು 10 ಬುದ್ಧಿವಂತರ ಜೊತೆ ಸೇರಿದ್ರೆ ನೀವು ಬುದ್ಧಿವಂತರಾಗ್ತೀರಾ, ಅದೇ ನೀವು 10 ದಡ್ಡರ ಜೊತೆ ಸೇರಿದ್ರೆ ನೀವು ಕೂಡ ದಡ್ಡರಾಗ್ತೀರಾ.